Hello friends, welcome back to my YouTube channel. ಸೊ KPSC 2026 ಒಳಗ ಯಾವೆಲ್ಲ ಒಂದು ಅಧಿಸೂಚನೆಗಳನ್ನ ಹೊರಡಿಸ್ತಾರೋ, ಸೊ ನೋಟಿಫಿಕೇಶನ್ ಯಾವ ಡೇಟಿಗೆ ರಿಲೀಸ್ ಆಗ್ತದೆ ಅಂಡ್ ಎಕ್ಸಾಮಿನೇಷನ್ ಡೇಟ್ ಯಾವುದು ಅಂತ ಹೇಳಿ ಒಂದು ತಾತ್ಕಾಲಿಕವಾದಂತಹ ಒಂದು ವೇಳಾಪಟ್ಟಿ, ತಾತ್ಕಾಲಿಕವಾದಂತಹ ಟೈಮ್ ಟೇಬಲ್ ನ ರಿಲೀಸ್ ಮಾಡಿದಾರೆ. ಎಸ್, ಇದರ ಒಂದು ಅವಶ್ಯಕತೆ ಇತ್ತು. ಯಾಕಂದ್ರೆ ಒಂದು ಅಟ್ಲೀಸ್ಟ್ ಒಂದು ಮೋಟಿವೇಶನ್ ಆದ್ರೂ ಸಿಗ್ತದ ಸ್ಟಡಿ ಮಾಡ್ಲಿಕ್ಕೆ, ಒಂದು ಪ್ರಿಪರೇಷನ್ ಸ್ಟಾರ್ಟ್ ಮಾಡಕ್ ಒಂದು ಮೋಟಿವೇಶನ್ ಆದ್ರೂ ಬೇಕಾಗ್ತದ. ಎಸ್, ಈ ಡೇಟ್ ಒಳಗ ಎಲ್ಲೋ ಒಂದ್ ಕಡೆ ಒಂದ್ ತಿಂಗಳು ಅಥವಾ ಒಂದು ವಾರಗಳ ಒಂದು ಬದಲಾವಣೆಗಳು ಆಗ್ಬೋದು. ಅಂದ್ರೆ ಎಕ್ಸಾಮ್ 1 ಮಂತ್ ಪೋಸ್ಟ್ಪೋನ್ ಆಗ್ಬೋದು ಅಥವಾ ಒಂದ್ 8 ದಿನ ಮೊದ್ಲನೂ ಕಾಲ್ಫಾರ್ಮ್ ಆಗ್ಬೋದು. ಸೊ ಅನ್ಸರ್ಟನಿಟಿ ಐತಿ. ಸೊ ಹಿಂಗಾಗಿ ಇವಾಗ ಒಂದು ನೋಟಿಫಿಕೇಶನ್ ಬರೋ ಸಲುವಾಗಿ ನೀವು ಬಹಳ ವೇಟ್ ಮಾಡ್ಲಿಕ್ಕತ್ತಿದ್ರಿ, ಅಂದ್ರೆ ನೋಟಿಫಿಕೇಶನ್ ಬರಾಕತ್ತಿಲ್ಲ, ಸೊ ಹಿಂಗಾಗಿ ಪ್ರಿಪರೇಷನ್ ಆಗತ್ತಿರ್ಲಿಲ್ಲ, ಏನಿಲ್ಲ. ಬಟ್ ಇವಾಗ ಏನೈತಂದ್ರ ಪ್ರತಿ ಒಂದು ಒಂದು ವೇಳಾಪಟ್ಟಿ ರಿಲೀಸ್ ಮಾಡ್ಯಾರಲ್ಲ, ಅದ್ರೊಳಗ ಟೈಮ್ ನ ನೀವು ನೋಡಿದ್ರಿ, ಟೈಮ್ ಪೀರಿಯಡ್ ನ ನೋಡಿದ್ರಿ ಅಂದ್ರ ನೋಟಿಫಿಕೇಶನ್ ಆದ ನಂತರ 2-2.5 ತಿಂಗಳು 3 ತಿಂಗಳು ಅಷ್ಟನ ಟೈಮ್ ಅದ. ಸೊ ಅಷ್ಟು ಕಡಿಮೆ ಟೈಮ್, ಬಹಳ ಕಡಿಮೆ ಟೈಮ್ ಆಗ್ತದ 2-3 ತಿಂಗಳು. ಹಿಂಗಾಗಿ ನಿಮ್ಮ ಪ್ರಿಪರೇಷನ್ ನ ಸ್ಟ್ರಾಂಗ್ ಮಾಡ್ಕೊಳ್ರಿ. ಸೊ ಈಗ ಯಾವೆಲ್ಲ ಒಂದು ಹುದ್ದೆಗಳದ್ದು ಒಂದು ವೇಳಾಪಟ್ಟಿನ ಇವ್ರು ರಿಲೀಸ್ ಮಾಡ್ಯಾರ ನೋಡೋದಾತಂದ್ರೆ FDA. ಆಕ್ಚುಲಿ ಬಹಳ ಜನ FDA SDA ಗ್ರೂಪ್ ಸಿ ಹುದ್ದೆಗಳಿಗೆ ಒಂದು ಅಪ್ಲಿಕೇಶನ್ ಹಾಕುವಂತ ವಿದ್ಯಾರ್ಥಿಗಳು ಬಹಳ ಜನ ಇರ್ತಾರೆ ಕಂಪೇರ್ ಟು ಅದರ್ ಪೋಸ್ಟ್. ಸೊ ಇಲ್ಲಿ ಏನಾಗ್ತದೆ ಅಂದ್ರೆ FDA SDA ಅಂದ್ರೆ ಎಲ್ಲಾರುನ ಹಾಕ್ಬೋದ್ಲ, ಯಾರೆಲ್ಲ ಡಿಗ್ರಿ ಮಾಡಿರ್ತಾರೆ ಎಲ್ಲಾರ್ಗುನ ಬರೋದ್ರಿಂದ PUC ಡಿಗ್ರಿ ಅನ್ನಂತಲೇ ಆಲ್ಮೋಸ್ಟ್ ಎಲ್ಲಾರುನ FDA SDA ಗೆ ಹಾಕ್ತಿರ್ತಾರೆ. ಇವನ್ ಅವ್ರೊಂದು ಇಂಜಿನಿಯರಿಂಗ್ ಜಾಬ್ ಇರ್ಲಿ, ಟೀಚರ್ಸ್ ಅನ್ನ ಇರ್ಲಿ, ಅದ್ರ ಜೊತೆ FDA SDA ಎಲ್ಲಾರು ಆದ್ರೆ ಇದೊಂದಾಗ್ಲಿ ಅಂತ ಹೇಳಿ ಎಲ್ಲಾರು ಹಾಕೋದ್ರಿಂದ ಕಾಂಪಿಟೇಷನ್ ಲೆವೆಲ್ ಕೂಡ ಜಾಸ್ತಿನೇ ಇರ್ತದ. ಹಿಂಗಾಗಿ ಪ್ರಿಪರೇಷನ್ ಕೂಡ ಜಾಸ್ತಿನ ಬೇಕಾಗ್ತೈತಿ. ಸೊ ಅಕಾರ್ಡಿಂಗ್ ಟು ದಿಸ್ ಟೆಂಟೇಟಿವ್ ಒಂದು ಟೈಮ್ ಟೇಬಲ್, FDAದೊಂದು ನೋಟಿಫಿಕೇಶನ್ ಡೇಟ್ ನೋಡೋದಾತಂದ್ರ 15/7/2026 ಅಂದ್ರೆ ಜುಲೈ 15, ಅಂದ್ರೆ ನೆಕ್ಸ್ಟ್ ಮಂತ್ 15ನೇ ತಾರೀಕು. ಆಲ್ರೆಡಿ ನಾವು ಜೂನದ ಲಾಸ್ಟ್ ವೀಕ್ ಒಳಗೆ ಅದೇವಿ. ಸೊ ಇನ್ನೊಂದು 20 ದಿನದೊಳಗೆ ಒಂದು ನೋಟಿಫಿಕೇಶನ್ ಬರ್ತದ. ಅಂಡ್ ದೆನ್ ಎಕ್ಸಾಮ್ ನೀವು ನೋಡೋದಾತಂದ್ರೆ 24 ಅಕ್ಟೋಬರ್ 2026, ಹತ್ತತ್ರ 2.5 ತಿಂಗಳು ಅಷ್ಟನ್ನ ಟೈಮ್ ಕೊಟ್ಟಾರ. ಇನ್ನ SDA ಪರೀಕ್ಷೆ 27 ಅಗೇನ್ ಜುಲೈ 20ಕ್ಕ ಒಂದು ಡೇಟ್ ನ ಅನೌನ್ಸ್ ಮಾಡ್ಯಾರ. ಅಂಡ್ ಎಕ್ಸಾಮ್ ಅಗೇನ್ ಅಕ್ಟೋಬರ್ ಮಂತ್ ಒಳಗ, ಅಗೇನ್ ಇಲ್ಲಿ ನಿಮ್ಗ 2.5 ತಿಂಗಳ ಟೈಮ್. ಗ್ರೂಪ್ ಸಿ ಹುದ್ದೆಗಳು 17-8 ಆಗಸ್ಟ್ ಒಳಗ ನೋಟಿಫಿಕೇಶನ್ ಅಂಡ್ ನವೆಂಬರ್ ಒಳಗ ಪರೀಕ್ಷೆ. ಇಲ್ಲೂ ಅಷ್ಟ 3 ತಿಂಗಳ ಟೈಮ್ ಸಿಗ್ತದ. ಇನ್ನ ಬಹಳ ಜನ ಕೇಳಾಕತ್ತಿದ್ರಿ ಆಕ್ಚುಲಿ KS ಬಗ್ಗೆ, ಗೆಜೆಟೆಡ್ ಪ್ರೊಬೇಷನರಿ ಗ್ರೂಪ್ A and B ಹುದ್ದೆಗಳು ಇದು ನೋಟಿಫಿಕೇಶನ್ ಆಗ್ತದೇನಾ? ಯಾಕಂದ್ರ ಆಲ್ಮೋಸ್ಟ್ ಒಂದು KPSC ಹಿಸ್ಟ್ರಿ ಒಳಗೆ ಲೈಕ್ ಒಂದ್ಸಲ KS ಪ್ರೊಸೆಸ್ ನ ಮುಗಿಸಿದ ತಕ್ಷಣ ನೆಕ್ಸ್ಟ್ ಅದನ್ನ ಕಾಲ್ಫಾರ್ಮ್ ಮಾಡಿ ಆ ಎಕ್ಸಾಮ್ ಮುಗಿಸಿದ್ದು ಸ್ವಲ್ಪ ಕಡಿಮೆನ ಅಂತ ಅನ್ಕೋತೇನಿ. ಸೊ ಹಿಂಗಾಗಿ ಆಗ್ತದೆ, ನಾನು ಡೌಟ್ ಒಳಗಿದ್ರು. ಬಟ್ ಇಲ್ಲಿ ಒಂದು ತಾತ್ಕಾಲಿಕ ವೇಳಾಪಟ್ಟಿ ಏನ್ ಕೊಟ್ಟಾರಲ್ಲ ಅದ್ರೊಳಗೆ ಇವರು KS ಪೋಸ್ಟ್ ಗಳನ್ನ ಕೂಡ ಮೆನ್ಷನ್ ಮಾಡ್ಯಾರ. ಆಗಸ್ಟ್ 17ನೇ ತಾರೀಕು ನೋಟಿಫಿಕೇಶನ್ ನ ರಿಲೀಸ್ ಮಾಡ್ತೀವಿ ಅಂತ ಹೇಳಿ ಒಂದು ತಾತ್ಕಾಲಿಕ ಟೈಮ್ ಟೇಬಲ್ ಕೊಟ್ಟಾರ. ಪರೀಕ್ಷೆ ನೋಡೋದಾತಂದ್ರ 29 ನವೆಂಬರ್, ಅಂದ್ರ KS ಪರೀಕ್ಷೆಗೆ ನೋಟಿಫಿಕೇಶನ್ ಆದ ತಕ್ಷಣ ಪ್ರಿಲಿಮಿನರಿ ಪರೀಕ್ಷೆಗೆ ಅವರು ಕೊಟ್ಟಂತ ಟೈಮ್ ಬರೀ 3 ತಿಂಗಳು ಅಷ್ಟನ. ಇನ್ನ ಲೆಕ್ಕ ಪರಿಶೋಧನಾಕಾರಿ ಅಧಿಕಾರಿ ಇದು ಅಷ್ಟ ಆಗಸ್ಟ್ ಒಳಗೆ ನೋಟಿಫಿಕೇಶನ್ ಬರ್ತದ, ಡಿಸೆಂಬರ್ ಒಳಗೆ ಪರೀಕ್ಷೆ. ಸೊ ಇವ್ರೊಂದು ಅಕಾರ್ಡಿಂಗ್ ಟು ದಿಸ್ ಇದೆ ವಾಟ್ ಇಟ್ ಶೋಸ್ ಇಸ್ ಇದೇ ಒಂದು 6 ತಿಂಗಳು ಏನು ಉಳ್ದದಲ್ಲ ಇಷ್ಟೊಳಗೆ ಇವ್ರು ನೋಟಿಫಿಕೇಶನ್ ಮಾಡೋರ, ಎಕ್ಸಾಮಿನೇಷನ್ ಮಾಡ್ತೀವಿ ಅನ್ನೋ ಒಂದು ತರ ಈ ಒಂದು ವೇಳಾಪಟ್ಟಿನ ಕೊಟ್ಟಾರ. ಎಸ್, ಇದೇನಾರ ಆಯ್ತಂದ್ರ ಬಹಳ ಬೆಸ್ಟ್ ಅನಿಸ್ತದ, ಒಂದು ಪ್ರೌಡ್ ಫೀಲ್ ಅನ್ನು ಅನಿಸ್ತದ. ಆಯ್ತಪ್ಪ 6 ತಿಂಗಳೊಳಗೆ ನೋಟಿಫಿಕೇಶನ್ ಬಂತು, ಪರೀಕ್ಷೆಗಳನ್ನು ಕರೆಕ್ಟ್ ಆಗಿ ನಡೆಸಿದ್ರು, ಓಕೆ ರಿಸಲ್ಟ್ ಎಲ್ಲೋ ಒಂದ್ ಕಡೆ ಸ್ವಲ್ಪ ಲೇಟ್ ಆದ್ರೂ ನಡೀತದ. ಅಟ್ಲೀಸ್ಟ್ ಒಂದು ನೋಟಿಫಿಕೇಶನ್ ಆಗಿ ಪ್ರಿಪ್ರೇಷನ್ ಮಾಡ್ಕೊಂಡು ಚಲೋ ತಮ್ಗೆ ನೀವು ಎಕ್ಸಾಮ್ ನ ಪಾಸ್ ಮಾಡಿದ್ರಿ ಅಂದ್ರೆ ರಿಸಲ್ಟ್ ಗೋಸ್ಕರ ವೇಟ್ ಮಾಡಿದ್ರೆ ಎಲ್ಲೋ ಓಕೆ. ಬಟ್ ಪರೀಕ್ಷೆ ಸಲುವಾಗಿ, ನೋಟಿಫಿಕೇಶನ್ ಸಲುವಾಗಿನ ವೇಟ್ ಮಾಡುವಂತ ಅನಿವಾರ್ಯತೆ ಕ್ರಿಯೇಟ್ ಆಗಿತ್ತು. ಎಸ್, ಅಟ್ಲೀಸ್ಟ್ ಅದಕ್ಕೊಂದು ಫುಲ್ ಸ್ಟಾಪ್ ಬೀಳತೈತೆ ಅನ್ಕೊಳ್ಳೋಣ. ಬಟ್ ಅಗೇನ್ ನೀವಿಲ್ಲೇ ಅರ್ಥ ಮಾಡ್ಕೋಬೇಕಾಗಿದ್ದೇನಂದ್ರ ಟೈಮ್. ಇಷ್ಟೆಲ್ಲಾ ದಿನ ಏನ್ ಮಾಡಿದ್ರಿ ಅಂದ್ರೆ ಬಹಳ ವಿದ್ಯಾರ್ಥಿಗಳು ಅಂತ ಹೇಳಿಕತ್ತೀನಿ, ಒಂದು 20% ವಿದ್ಯಾರ್ಥಿಗಳನ್ನ ಹೊರತುಪಡಿಸಿ ಒಂದು 20-30% ವಿದ್ಯಾರ್ಥಿಗಳು ಹೆಂಗಿರ್ತಾರ ಅಂದ್ರ ಮೆಂಟಲಿ ಬಹಳ ಸ್ಟ್ರಾಂಗ್ ಇರ್ತಾರ. ಸೊ ಅವ್ರ ಹೆಂಗಂತಂದ್ರ ನೋಟಿಫಿಕೇಶನ್ ಇಲ್ದೇ ಇರ್ಲಿ ಒಂಥರ ಡೈಲಿ ರೂಟೀನ್ ಅವ್ರದ್ದು, ಅವ್ರು ಸ್ಟಡಿ ಮಾಡ್ತಾ ಇರ್ತಾರು, ಕರೆಂಟ್ ಅಫೇರ್ಸ್ ಓದ್ತಿರ್ತಾರು, ರಿವಿಷನ್ ಮಾಡ್ತಿರ್ತಾರು. ಸೊ ಒಂಥರ ಡೈಲಿ ರುಟೀನ್ ಒಳಗ ಅವರೊಂದು ಬೆಸ್ಟ್ ಡಿಸಿಪ್ಲಿನ್ ಥ್ರೂ ಹೋಗ್ತಿರ್ತಾರ. ಸೊ ಅಂತ ವಿದ್ಯಾರ್ಥಿಗಳಿಗೆ ಜಾಸ್ತಿ ಬಾದರ್ ಆಗುದಿಲ್ಲ. ಬಟ್ ರಿಮೈನಿಂಗ್ 70% ವಿದ್ಯಾರ್ಥಿಗಳು ಇರ್ತಾರ, ಅದ್ರೊಳಗೆ ಅರ್ಧ ಜನ ನೋಟಿಫಿಕೇಶನ್ ಬರ್ಲಿ ಆಮೇಲೆ ಓದ್ತೇನೆ ಅನ್ನೋರು ಇರ್ತಾರ. ಕೆಲವು ಜನ ನೋಟಿಫಿಕೇಶನ್ ಬರೋದ ಇಲ್ಲ, ಏನು ಓದಿ ಉಪಯೋಗ ಏನದ, ಈ ತರ ಮಿಕ್ಸ್ಡ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಇರ್ತಾರಲ್ಲ ಅವ್ರಿಗೆ ಬಹಳ
ಕೊಡ್ತಾ ಬೀಳ್ತದ. ಈ ಕಡೆ ಟೈಮು ವೇಸ್ಟ್ ಮಾಡ್ತಿರ್ತೀರಿ, ಈ ಕಡೆ ಪ್ರಿಪ್ರೇಷನ್ ಮಾಡ್ತಿರಂಗಿಲ್ಲ. ಸೊ ಇದರಿಂದ ನಿಮಗ ಬಹಳ ಸಮಸ್ಯೆ ಆಗ್ತದ. ಎಸ್, ಕೆಲವೊಮ್ಮೆ ಸತ್ಯ ಕಹಿ ಇರ್ತದ, ನಿಮ್ಗೆಲ್ಲೋ ಒಂದ್ ಕಡೆ ಬೇಜಾರು ಆಗ್ಬಹುದು. ಬಟ್ ಇದು ಫ್ಯಾಕ್ಟ್ ಐತಿ. ಸೊ ಆದಷ್ಟು ತಿದ್ಕೊಳ್ರಿ. ನಿಮ್ಮನ್ನ ನೀವ ಗೌರ್ಮೆಂಟ್ ಜಾಬ್ ಬೇಕೇ ಅನ್ನೋರು ಒಂದು ಕಾಂಪಿಟೇಷನ್ ಲೆವೆಲ್ ಹೆಚ್ಚಾಗ್ತಿರೋದ್ರಿಂದ ಈ ಲೇಸಿನೆಸ್ನೆಲ್ಲ ಅವಾಯ್ಡ್ ಮಾಡಿ ಪ್ರಿಪ್ರೇಷನ್ ಮಾಡ್ಲೇಬೇಕಾಗ್ತದ. ಲಾಸ್ಟ್ ಒಂದ್ ವಿಡಿಯೋ ಒಳಗ್ ನಾ ಹೇಳಿದ್ದೆ ಲೈಕ್ 2 months ಒಳಗ್ ನೋಟಿಫಿಕೇಶನ್ ಆಗ್ತೈತಿ ಅಂತ ಹೇಳಿ. ಇವನ್ ಕಮೆಂಟ್ ಒಳಗನು ಬಹಳ ಬೇರೆ ಬೇರೆ ಹುದ್ದೆಗಳ ಬಗ್ಗೆ ಎಲ್ಲ ಕೇಳಾತಿದ್ರಿ, ನೋಟಿಫಿಕೇಶನ್ ಆಗ್ತದೇನಾ, ಆಗ್ಬಹುದೇನಾ ಅಂತ. ಎಸ್, ಈ ಒಂದು ತಾತ್ಕಾಲಿಕ ವೇಳಾಪಟ್ಟಿ ನೋಡಿದ್ರು ನೋಟಿಫಿಕೇಶನ್ ಎಲ್ಲಾ ಆಗಸ್ಟ್ ಒಳಗಾಗಿ ಆಗೋ ಚಾನ್ಸಸ್ ಅಂತೂ ಬಹಳನ ಅದಾವ. ಸೊ ಇವಾಗ ಏನಿದ್ರು ನಿಮ್ಮ ಒಂದು ಪ್ರಿಪ್ರೇಷನ್ ಕಡೆ ಬಹಳ ಅಂದ್ರೆ ಬಹಳ ಫೋಕಸ್ ಕೊಡ್ರಿ. ಬಹಳ ದಿನದಿಂದ ವೇಟ್ ಮಾಡಿದಂತ ಒಂದು ಮೂಮೆಂಟ್ ಇವಾಗ ಕ್ರಿಯೇಟ್ ಆಗತೈತೆ ಅಂದಾಗ ಇವಾಗ ಒಂದು ಅವಕಾಶ ಸಿಗತೈತೆ ಅಷ್ಟ. ಇದು ನಿಮ್ಮ ಒಂದು ಗೆಲುವಲ್ಲ, ಇವಾಗ ನಿಮಗೆ ಒಂದು ಪರೀಕ್ಷೆಯನ್ನ ಬರೀಲಿಕ್ಕೆ ಅವಕಾಶ ಸಿಗತದ. ಸೊ ಆ ಅವಕಾಶವನ್ನ ಗೆಲುವಾಗಿ ಹೆಂಗ ಬದಲಾವಣೆ ಮಾಡ್ಕೋಬೇಕು ಅನ್ನೋದು ಸ್ವತಃ ನಿಮ್ಮ ಕೈಯಾಗ ಅಷ್ಟನ ಐತಿ. ಹಾರ್ಡ್ ವರ್ಕ್ ಮಾಡ್ರಿ, ಫೋಕಸ್ ಮಾಡ್ರಿ. ಏನಾದ್ರು ಡೌಟ್ಸ್ ಇದ್ರ ಪ್ರಿಪ್ರೇಷನ್ ರಿಲೇಟೆಡ್ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.